ಸ್ವಾಮಿ ಶರಣಮಯ್ಯಪ್ಪ. ಇವಾಗ ನಾವಿರೋದು ಶಾಸ್ತ್ರಲಿಂಗ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ವಿ ಮಾರಿಕಾಂಬಾ ಟೆಂಪಲ್ ಅಲ್ಲಿ ಇದ್ವಿ. ಈಗ ನಾವು ಹೋಗ್ತಾ ಇದ್ವಿ ಶಾಸ್ತ್ರಲಿಂಗಕ್ಕೆ. ಇಲ್ಲೆಲ್ಲ ಚೆನ್ನಾಗಿದೆ. ಇಲ್ಲಿಂದ ಮತ್ತೆ ಮುಂದೆ ಹೋಗೋಣ. ಇಲ್ಲಿಂದ ಎಲ್ಲಾರು ಬಂದ್ಬಿಟ್ಟು ಅಯ್ಯಪ್ಪನ್ ಭಕ್ತರೇ ಇದಾರೆ. ಇಲ್ಲಿಂದ ಹೋಳಿಗಳೆಲ್ಲ ಇದಾವೆ. ನೀವು ವಿಡಿಯೋ ಮಾಡ್ತಾ ಇಲ್ಲೆಲ್ಲ ಜಳಕ ಮಾಡ್ಬೋದು, ಸ್ನಾನ ಮಾಡ್ಬೋದು. ಇಲ್ಲ ಲಿಂಗಗಳು ಎಲ್ಲಿ ಬೇಕಂದ್ರೆ ಅಲ್ಲಿ ಲಿಂಗಗಳೆಲ್ಲ ಇದಾವೆ. ಹಂಗೆ ಮುಂದೆ ಬರ್ತೀವಿ. ಶಾಸ್ತ್ರಲಿಂಗದ ಮಹತ್ವ ಏನಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನದಿ ಇದೆ. ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ. ಒಂದ್ ಸ್ವಲ್ಪ ಜಾಗದಲ್ಲಿ ರೆಸ್ಟ್ರಿಕ್ಷನ್ಸ್ ಇದಾವೆ, ಅಲ್ಲ ಹೋಗಕ್ ಆಗ್ತಾ ಇಲ್ಲ. ಇಲ್ಲೆಲ್ಲಾ ನೋಡ್ತಾ ಇರ್ಬೋದು, ಎಲ್ಲಾ ಒಂದು ಕಲ್ಲುಗಳ ಮೇಲೆಲ್ಲಾ ಬಂದ್ಬಿಟ್ಟು ಲಿಂಗಗಳಿದಾವೆ. ಇಲ್ಲಿ ಕಲ್ಲಿನ ಮೇಲೆ ಇದಾಗ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ 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 ಬಹಳ ಕಡೆ ಒಂದು ಲಿಂಗಗಳಿದಾವೆ. ಈ ಒಂದು ಕಾರಣಕ್ಕಾಗಿ ಇಲ್ಲಿ ಶಾಸ್ತ್ರಲಿಂಗ ಅಂತಾರೆ. ಯಾರ್ ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ನೀರು ತಗೊಂಡು ನೀರ್ ಹಾಕ್ಬಿಟ್ಟು ನಿಮ್ ಧ್ಯಾನ ಮಾಡಾಗಿತ್ತು ಧ್ಯಾನ ಮಾಡಿ ಏನ್ ಬೇಕಾದ್ರೂ ಮಾಡಿ. ಏನಂದ್ರೆ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ ಅಲ್ಲಿ. ಅಲ್ಲಿ ಬ್ಲೂ ಕಲರ್ ಬಾರ್ಡರ್ ಹಾಕಿದ್ದಾರೆ. ಆ ಕಡೆ ಹೋಗಕ್ ಆಗಂಗಿಲ್ಲ. ಆ ಜಾಗ ಬಿಟ್ಟು ಇಲ್ಲೆಲ್ಲ ಅಡ್ಡಿರ್ಬೋದು ನಾವು. ಶರಣಂ ಇಲ್ಲಿಂದ ನಮ್ಗೆ ಇಲ್ಲೊಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಚಿಕ್ಕವಾದ ಮಾಹಿತಿ ಐತಂತೆ. ಆ ಮಾಹಿತಿನ ನಮ್ಮ ಅಣ್ಣ ಸ್ವಾಮಿ ಅವ್ರ ಕಡೆಯಿಂದ ಕೇಳೋಣ. ನಿಮ್ಮಣ್ಣ ಸ್ವಾಮಿ ಶರಣಂ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವ್ ಹೇಳ್ಬೋದು. ಸ್ವಾಮಿ, ಇಲ್ಲಿ ಈ ಶಿವ ಹೆಂಗ್ ಉದ್ಭವ ಆಯ್ತು ಅಂತಂದ್ರೆ, ಮನಸ್ಸು ಶಿವಮಯವಾದಂತೆಲ್ಲ ಮಣ್ಣಿನ ಹೆಂಟೆ ಕೂಡ ಮನೋಹರ ಲಿಂಗವಾಗಿ ಕಾಣುತ್ತಂತ ಹಿರಿಯರು ಹೇಳ್ತಾರೆ. ಸೊ ಅದೇ ತರ ಒಬ್ಬ ಇಲ್ಲಿ ಆಳುವಂತ ಅವತ್ತಿನ ಮಿತಿಯಲ್ಲಿ ಸುಮಾರು ಒಂದು 15-16ನೇ ಶತಮಾನದಲ್ಲಿ ಹೇಳಿದ್ರ ಮಾಹಿತಿ ಪ್ರಕಾರ ಒಬ್ಬ ರಾಜನಿಗೆ ಮಕ್ಕಳಾಗದೆ ಇರುವಂತ ಕಾರಣಕ್ಕೆ ಅವ್ರು ಏನಂತ ಒಂದು ಶಿವನ ಭಕ್ತರಾಗಿರ್ತಾರೆ. ಅವ್ರು ಅಪಾರ ಗಂಡ ಹೆಂಡತಿ ಕೂಡ ರಾಜ ಮತ್ತು ರಾಣಿಯರು ಅಪಾರ ಶಿವನ ಭಕ್ತರಾಗಿರೋದ್ರಿಂದ ಅವರು ಶಿವನಲ್ಲಿ ಒಂದು ಹರಿಕೆ ಮಾಡ್ತಾರೆ. ಅದು ಏನಂತಂದ್ರೆ, ಇದು ಶಾಲ್ಮಲಾ ನದಿಯಲ್ಲಿ, ಇಲ್ಲಿ ಇರುವಂತ ಶಾಲ್ಮಲಾ ನದಿಯಲ್ಲಿ ಸಹಸ್ರ ಲಿಂಗಗಳನ್ನ ನಾನು ಸ್ಥಾಪನೆ ಮಾಡ್ತೀನಿ. ನನಗೆ ಮಕ್ಕಳಾದ್ರೆ, ನನ್ನ ವಂಶ ಮುಂದುವರೆದ್ರೆ, ನನ್ನ ರಾಜಮಂತನ ಮುಂದುವರೆದ್ರೆ ಸಹಸ್ರಾರು ಲಿಂಗಗಳನ್ನ ಸ್ಥಾಪನೆ ಮಾಡ್ತೀನಿ ಅಂತ ಒಂದು ಪುಟ್ಟ ಹರಿಕೆಯನ್ನ ಅವರು ಹೊತ್ತುಕೊಡ್ತಾರೆ. ಆವಾಗ ಶಿವ ಅವ್ರ ಹರಕೆಗೆ ಮೆಚ್ಚಿ ಮಕ್ಕಳನ್ನ ದಯಪಾಲಿಸ್ತಾನೆ. ಮುಂದೆ ಅವ್ರ ವಂಶಸ್ಥರು ಕೂಡ ಇದನ್ನೇ ಕಂಟಿನ್ಯೂ ಮಾಡಿ ಇಲ್ಲಿ ಅದನ್ನೇ ಮುಂದುವರಿಸ್ಕೊಂಡು ಬಂದು, ಅದೇ ಒಂದು ಹರಕೆಯನ್ನ ಮುಂದುವರಿಸ್ಕೊಂಡು ಬಂದು ಇಲ್ಲಿ ಸಹಸ್ರಗಳ ಲಿಂಗಗಳಾಗಿ ಕಾಣ್ತವೆ. ಅಲ್ಲೆಲ್ಲಿ ಲಿಂಗಗಳು ಕಾಣೋದ್ರಿಂದ ಆಮೇಲೆ ನೀರು ಹರಿದು ಹೋಗ್ತಾ ಇರೋದ್ರಿಂದ ಸೊ ಸಾವಿರಾರು ಲಿಂಗಗಳು ನೀರಿನಲ್ಲಿ ಕಾಣ್ತಾ ಇಲ್ಲ. ನೀರಿದ್ದಕ್ಕೆ ಕಾಣ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಏನಂದ್ರೆ, ಇಲ್ಲಿ ಇವ್ರು ಹೇಳೋ ಪ್ರಕಾರಗಳು ಏನಂತಂದ್ರೆ, ಇಲ್ಲಿ ಶಾಸ್ತ್ರಲಿಂಗ ಅಂದ್ರೆ ಸಾವಿರಾರು ಲಿಂಗಗಳಿದ್ದು ಫಸ್ಟಿಗೆ. ಆದ್ರೆ ಈಗ ನೀರಿನ ಪ್ರಭಾವ ಬಂದು ಆ ತರ ಒಂದು ನ್ಯಾಚುರಲ್ ಅಂದ್ರೆ ಆದ ಕಾರಣದಿಂದಾಗಿ ಇಲ್ಲಿ ನಮಗ ಜಾಸ್ತಿ ಲಿಂಗಗಳು ಕಾಣ್ತಾ ಇಲ್ಲ. ಇಲ್ಲಿ ಏನ್ ಕಾಣ್ತಾ ಇದಾವೆ ಅದನ್ನ ಇವಾಗೆಲ್ಲ ಜನರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದಾರೆ. ಇಷ್ಟೇ ಈ ಲಿಂಗದ ಬಗ್ಗೆ. ನಾವು ಮುಂದೆ ಇನ್ನೊಂದು ಮಠಕ್ಕೆ ಹೋಗ್ತಾ ಇದೀವಿ. ಆ ಮಠದ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಹತ್ರ ಇದೆ. ಸ್ವಾಮಿ ಶರಣಮಯ್ಯಪ್ಪ. ಇವಾಗ ನಾವಲ್ಲಿ ಶಾಸ್ತ್ರಲಿಂಗ ಮುಗಿಸ್ಕೊಂಡು ನಾವು ಬಂದಿರೋದು ಒಂದು ಮಠಕ್ಕೆ. ಇಲ್ಲಿಂದ ಏನಿಲ್ಲ, ಶಾಸ್ತ್ರಲಿಂಗದ ಏನಿಲ್ಲ ಅಂದ್ರೂ ಒಂದು 3 ಕಿಲೋಮೀಟರ್ ಇದೆ ಅಷ್ಟೇ. 3 ಕಿಲೋಮೀಟರ್ ಇಂದ ನಮ್ಗೇನೈತಲ್ಲ ಮಠ ಸಿಗ್ಬಿಡುತ್ತೆ. ಇಲ್ಲೆಲ್ಲಾ ನೋಡ್ತಾ ಇರಿ, ಇದೊಂಥರ ಬ್ರಾಹ್ಮಿಣ್ಸ್ ಮಠ. ಇಲ್ಲೆಲ್ಲ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ವಾದಿರಾಜರ ಮಠ ಸೋಂದು ಅಂತ ಇದೆ. ಇದು ಬಂದ್ಬಿಟ್ಟು ಒಂದು ಒಳ್ಳೆ ಮಠ, ಒಂದು ಶ್ರೇಷ್ಠವಾದ ಮಠ ಇದೆ. ನೋಡ್ತಾ ಇದ್ರ ನಮ್ ಜೊತೆ ನಮ್ಮ ಅಣ್ಣನೂ ಇದಾರೆ. ಅವ್ರಿಗೆ ಈ ಮಠದ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿದೆ. ಅವ್ರೇನಿದೆ ಅಂತ ಅವ್ರು ನಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಇದು ಎಂಟ್ರೆನ್ಸ್ ಇದೆ. ನೋಡ್ತಾ ಇದೀರಾ, ಇದು ಬೃಂದಾವನ. ಶರಣಂ. ನಾವು ಆಗ ಈಗ ಎಂಟ್ರೆನ್ಸ್ ತೋರಿಸಿದ್ನಲ್ಲ, ಇದು ಬಂದ್ಬಿಟ್ಟು ಎಂಟ್ರೆನ್ಸ್. ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ಸ್ವಾಮಿಗಳಿದು. ಅಷ್ಟು ಕ್ಲಿಯರ್ ಆಗಿ ಬರಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ಯಾವ್ದೋ ಒಂಥರ ಅಂದ್ರೆ ದೀಪದ ಬೆಳಕಿನಲ್ಲಿ ಅಂದ್ರೆ ವಿಷ್ಣುವಿನ ಇಲ್ಲಿ ಬಂದ್ಬಿಡಪ್ಪ. ಈ ಒಂದು ಗುಡಿ ಬಗ್ಗೆ ನಮ್ಮ ಸ್ವಾಮಿಯರು ಇವ್ರೇನಿದಾರಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವಾಮಿ ಶರಣಮಯ್ಯಪ್ಪ. ಈ ನಾವು ನೋಡ್ತಾ ಇರುವಂತ ದೇವಸ್ಥಾನ ಬ್ರಹ್ಮ ತ್ರಿವಿಕ್ರಮ ದೇವರು ಅಂತ. ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಭಾವ ಸಮೀರ ವಾದಿರಾಜರಿಗೆ ಭೂತನಾಥರು
ಒಲಿದಾಗ ಆ ಭೂತನಾಥರು ಕೈಲಾಸಕ್ಕೆ ಹೋಗಿ ವೈಕುಂಠಕ್ಕೆ ಹೋಗಿ ರಮಾ ತ್ರಿವಿಕ್ರಮ ದೇವರನ್ನ ಪೂಜೆಗಾಗಿ ಕರೆತರುವಂತ ಸ್ಥಿತಿ ಒಳಗ ಅಲ್ಲಿ ಒಬ್ರು ರಾಕ್ಷಸರನ್ನ ಇವ್ರನ್ನ ಅಟ್ಯಾಕ್ ಮಾಡ್ತಾರೆ, ಭೂತರಾಜ ದೇವ್ರನ್ನ. ಆವಾಗ ಅಟ್ಯಾಕ್ ಮಾಡಿದಾಗ ಅವರು ಇಲ್ಲಿರುವಂತ ಇದು ಚಕ್ರದ ರೀತಿ, ರಥದ ರೀತಿಯಲ್ಲಿ ಇದೆಯಲ್ಲ, 3 ಚಕ್ರ ಇರೋ 3 ಚಕ್ರ ಮಾತ್ರ ಈ ದೇವಸ್ಥಾನಕ್ಕಿದೆ. ಇನ್ನು ಒಂದು ಚಕ್ರ ಏನಾಗಿದೆ ಅಂತಂದ್ರೆ ಆ ಒಂದು ರಾಕ್ಷಸನ ಸಂಹಾರಕ್ಕಾಗಿ ಇನ್ನೊಂದು ಚಕ್ರನ ಅವರು ಪ್ರಯೋಗ ಮಾಡ್ತಾರೆ. ಹಾಗಾಗಿ ಇಲ್ಲಿ 3 ಚಕ್ರಗಳು ಮಾತ್ರ ಇದೆ ಈ ದೇವಸ್ಥಾನಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದ್ ಚಕ್ರ ಇದೆ, ಬಟ್ಟೆಗಳನ್ನೆಲ್ಲ ಹಾಕಿ ಇವ್ರು ಮುಚ್ಚಿದ್ರೆ ಈ ಒಂದ್ ಚಕ್ರ. ಹಾಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ. ಅಂದ್ರೆ ಇಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇರೋದ್ರಿಂದ ಇವು ನಿಮಗೆ ಎಕ್ಸಾಕ್ಟ್ ಆಗಿ ಚಕ್ರಗಳನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ನಿಮಗೆ ತೋರಿಸ್ತಾ ಇದೆ. ಚಕ್ರ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದೇನಿದೆಲ್ಲ ಈ ತರ ಚಕ್ರಗಳು ಎಲ್ಲಾ ಒಂದು ಬಂಡಿಗೆ 4 ಚಕ್ರ ಐತೆ. ಅಂದ್ರೆ ಈ ಗುಡಿಗೆ ಮಾತ್ರ 3 ಚಕ್ರಗಳಿದಾವೆ. ಇಲ್ಲಿ ಏನಿದೆಲ್ಲ ಈ ಚಕ್ರ ಬಂದ್ಬಿಟ್ಟು. ಈಗ ನಾವು ಮುಂದೆ ಭಾವ ಸಮೀರ ಶ್ರೀ ವಾದಿರಾಜರ ಬೃಂದಾವನ ನೋಡೋಣ, ಎಲ್ರು ನೋಡೋಣ. ಬೃಂದಾವನ, ಬೃಂದಾವನ ಮತ್ತೆ ಮಂತ್ರಾಲಯದಾಗ ಇರುತ್ತಂತಾರೆ ಸ್ವಾಮಿಗಳೇ, ಇಲ್ಲಿ ಏನು ಸ್ಪೆಷಲ್ ಅಂತ? ಓಕೆ, ಈ ಬೃಂದಾವನ ಅಂತ ಅನ್ನೋದು ಏನಿದೆ ಅಲ್ಲ, ಈ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಈ ಒಂದು ಏನ್ ಪರಂಪರೆಯನ್ನ ತಂದವರು ಮೊಟ್ಟ ಮೊದಲ ಬಾರಿಗೆ ವಾದಿರಾಜರು ಅಂದ್ರೆ ಮಂತ್ರಾಲಯ. ನಮಗೆ ಈ ವಾದಿರಾಜರ ಬಗ್ಗೆ ಎಲ್ಲಿ ನಮಗೆ ಕೇಳಪಡಂಗಿಲ್ಲ. ಯಾವಾಗ್ಲೂ ನಮಗೆ ಬೃಂದಾವನ ಅನ್ನೋದ್ಲೆ ನೆನಪಾಗೋದು ಮಂತ್ರಾಲಯ, ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅದ್ರ ಬಗ್ಗೆ ಏನಂತಾರೆ ನೀವು? ಓಕೆ, ಇಲ್ಲಿ ಹೆಂಗಿದೆ ಅಂತಂದ್ರೆ ಈ ಒಂದು ಬೃಂದಾವನದ ಅದನ್ನೇ ನಾನು ಹೇಳ್ತಾ ಇರೋದು. ಏನಂತಂದ್ರೆ ಇವಾಗ ಮಂತ್ರಾಲಯ ಪ್ರಭುಗಳ ಗುರುಗಳೇನಿದಾರಲ್ಲ, ಅವರು ಗುರುಗಳು ಶ್ರೀ ವಾದಿರಾಜ ತೀರ್ಥರು. ಅವರು ಫಸ್ಟ್ ಜೀವಂತ ಬೃಂದಾವನಸ್ಥರಾದ್ರು. ಅಲ್ಲಿಂದ ಈ ಒಂದು ಬೃಂದಾವನದ ಪರಂಪರೆ ಹಾಗೆ ಗುರುಗಳು ಮತ್ತೆ ಮಂತ್ರಾಲಯ ಪ್ರಭುಗಳು ಕಂಟಿನ್ಯೂ ಮಾಡಿದ್ರು ಅದನ್ನ. ಅಂದ್ರೆ ಫಸ್ಟ್ ಗೆ ಬೃಂದಾವನ ಆಗಿದ್ ಬಂದ್ಬಿಟ್ಟು ನೀವ್ ಹೇಳೋ ಪ್ರಕಾರ ಭಾವ ಸಮೀರ ವಾದಿರಾಜ ತೀರ್ಥರು. ನೀವ್ ಹೇಳೋ ಪ್ರಕಾರ ನೋಡ್ಬಿಟ್ರೆ ಅಂದ್ರೆ ಇಲ್ಲೇ ಬೃಂದಾವನ ಫಸ್ಟ್ ಆಗಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿದೆ, ಇವರೇ ಗುರುಗಳು ಮಂತ್ರಾಲಯದ ಜೀವಂತ ಬೃಂದಾವನ. ಇಲ್ಲಿಂದ ಶುರುವಾಗಿದ್ದು ಜೀವಂತ ಬೃಂದಾವನ. ಇಲ್ಲಿಂದ ಆಗಿದ್ದು ಎರಡನೇದ್ ಬಂದ್ಬಿಟ್ಟು ಮಂತ್ರಾಲಯ ಗುರುಗಳು. ಓಕೆ, ಈಗ ಇಲ್ಲಿ ನೋಡ್ತಾ ಇದಾರೆ, ಇಲ್ಲೇನೋ ಮಾಡ್ತಾ ಇದಾರೆ. ಇಲ್ಲೇ ಕಾಣುತ್ತೆ ನೋಡಿ ನಿಮ್ಗೆ ವಾದಿರಾಜರು ಅಂತಂದು. ಅಲ್ಲಿ ಆಲ್ರೆಡಿ ಇದೆ. ಇಲ್ಲೆಲ್ಲ ಮಂಟಪ ಎಲ್ಲ ಕಟ್ತಾ ಇದಾರೆ. ಇವಾಗೆಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ನೀವು ಕೋಆಪರೇಟ್. ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಬಂದೆ ಗುಡಿಗಾಗಿ. ಇಲ್ಲ ನೋಡ್ರಿ, ಇಲ್ಲೆಲ್ಲ ಇಷ್ಟೊಂದೆಲ್ಲ ಇಲ್ಲೇನೈತಲ್ಲ, ಇಲ್ಲ ಶಿಲ್ಪಕಲೆ ಎಲ್ಲ ದೊಡ್ಡ ಲೆಕ್ಕದಾಗ ಮಾಡ್ತಾ ಇದಾರೆ. ಇಲ್ಲಿ ಒಂದಿಷ್ಟೆಲ್ಲ ನೋಡ್ತಾ ಇರಿ, ಇಲ್ಲೇನೋ ಕಟ್ಟಿಸ್ತಾ ಇದಾರೆ. ಇನ್ನೂ ಸ್ವಲ್ಪ ದಿನ ಮುಂದ್ಬರಂತ ದಿನಗಳಲ್ಲಿ ಏನಿದೆ ಎಲ್ಲ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದು ನಮಗ್ ಅನ್ಸಿಕೆ. ಈಗ ನಾವೇನ್ ಹೇಳ್ದಲ್ಲ ಬೃಂದಾವನ, ಆ ಬೃಂದಾವನ ನೋಡಕ್ಕೆ ಮೇಲಿಂದ ತಳಗಡೆ ಬರ್ಬೇಕಾಗುತ್ತೆ. ಇಲ್ಲೊಂದು ನದಿ ಇದೆ, ನದಿ ಅಲ್ಲ ಹೊಂಡ ತರ. ಇಲ್ಲಿ ನೋಡಿ, ಇಲ್ಲಿಂದ ಈಗ ಏನಿದೆ ಅದೇ ಕನ್ಸ್ಟ್ರಕ್ಷನ್ ಇರೋ ಕಾರಣದಿಂದಾಗಿ ಸ್ವಲ್ಪ ಅಡೆತಡೆಗಳು ಬರ್ತವೆ. ಒಮ್ಮೆ ಇಲ್ಲಿ ನೋಡ್ಬೋದು, ಇವರೆಲ್ಲ ಏನು ಗೊತ್ತಾ, ಇಲ್ಲಿ ಯಾರ್ಯಾರು ಪೀಠಾಧಿಪತಿಗಳಾಗಿದ್ರಲ್ಲ ಅವ್ರದ್ದೆಲ್ಲ ಬೃಂದಾವನ ಇದೆ. ಸ್ವಾಮಿ ಈಗ ಬಂದ್ಬಿಟ್ಟು ನಮ್ಮ ಅಣ್ಣ ಸ್ವಾಮಿ ನಮ್ ಜೊತೆ ಇದ್ದಾರೆ. ಇವ್ರು ಬಂದ್ಬಿಟ್ಟು ಇವರೆಲ್ಲ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಗೆ ಚೊಕ್ಕದಾಗಿ ಒಂದು ಮಾಹಿತಿ ಕೊಡ್ತಾರೆ. ಸರಿಯಾ? ಇಲ್ಲಿ ಕಾಣ್ತಾ ಇರೋದು ನನ್ನ ಹಿಂದೆಗಡೆ ನೀವೇನ್ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಭೂತರಾಜರ ಆರಾಧನೆ ಸ್ಥಳ. ಇದು ಇಲ್ಲಿ ಭೂತರಾಜರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಹರಿಕೆಯನ್ನ ಅಂದ್ರೆ ನಿಮ್ಮ ಒಂದು ದೇವಸ್ಥಾನ, ನೀವೊಂದು ಯಾವುದೇ ಒಂದು ಉದ್ಯೋಗದಾಗಿರ್ಬೋದು, ಮದುವೆದಾಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಹರಿಕೆಯನ್ನ ನೀವು ತೀರಿಸ್ಕೋಬೇಕು ಅಂತಂದ್ರೆ ಫಸ್ಟ್ ಭೂತರಾಜರಿಗೆ ಏನ್ ಮಾಡ್ಬೇಕು, 2 ಕಾಯಿಗಳನ್ನ ತಗೊಂಡ್ಬಂದು 2 ಕಾಯಿಗಳಲ್ಲಿ ನಿಮ್ಮ ಒಂದು ಸಂಕಲ್ಪನ ಇಟ್ಕೊಂಡ್ಬಿಟ್ಟು, ನಿಮ್ಮ ಒಂದು ಸಂಕಲ್ಪನ ಕೇಳ್ಕೊಂಡ್ಬಿಟ್ಟು ಆ ಭೂತರಾಜರಿಗೆ ಕಾಯಿಯನ್ನ ಅರ್ಪಣೆ ಮಾಡ್ಬೇಕು. ಅದಾದ್ಮೇಲೆ ವಾದಿರಾಜರ ಹತ್ರ ಹೋಗ್ಬಿಟ್ಟು 9 ಪ್ರದಕ್ಷಿಣೆ ಅಥವಾ ನಿಮ್ಮ ಶಕ್ತಾನುಸಾರ ಎಷ್ಟು ಪ್ರದಕ್ಷಿಣೆ ಆಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನ ನೀವು ಹಾಕಿಬಿಟ್ಟು ನೀವು ಅಲ್ಲಿ ವಾದಿರಾಜರಿಗೆ ಕೇಳಿಕೊಳ್ಳುವಂತ ಪದ್ಧತಿ ಪರಿಪಾಠ ಇಲ್ಲಿ ಬಂದಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ದುಡ್ಡಿನ ಸೇವೆಕ್ಕಿಂತನೂ ದೇಹ ಬಗ್ಗಿಸಿ ಏನು ನಾವು ದೇಹ ದಂಡಿಸಿ ಏನ್ ಸೇವೆ ಮಾಡ್ತೀವಲ್ಲ ಅದು ತುಂಬಾ ವಿಶೇಷ. ಆಮೇಲೆ ಇಲ್ಲಿ ನೋಡ್ತಾ ಇರೋದು ಈ ಬಾವಿ ಏನಿದೆಯಲ್ಲ, ಇದು ಪುರಾತನವಾದ ಬಾವಿ. ಇಲ್ಲಿಂದನೇ ವಾದಿರಾಜರ ತೀರ್ಥರಿಗೆ ಸ್ನಾನಕ್ಕೆಲ್ಲ ತೀರ್ಥ ಹೋಗೋದು. ನೀವೇನ್ ನೋಡಿದ್ರಲ್ಲ ಈಗೆಲ್ಲ ಇದೆಲ್ಲ ಬಂದ್ಬಿಟ್ಟು ಮಸ್ತ್ ಒಂದು ಮಠ. ಇಲ್ಲಿ ಬಂದ್ಬಿಟ್ಟು ಬೃಂದಾವನ ಏನ್ ಅಂತಿದಾರಲ್ಲ, ಇಲ್ಲಿ ಮಂತ್ರಾಲಯದಲ್ಲಿ ಬೃಂದಾವನ ಏನಿದೆ ಅಲ್ವಾ, ಆ ಬೃಂದಾವನಕ್ಕಿನ ಇದು ಬಂದ್ಬಿಟ್ಟು ಮೊಟ್ಟ ಮೊದಲವಾದ ಬೃಂದಾವನ ಅಂತ ಅಂತಾರೆ. ವಾದಿರಾಜರ ಮಠ.
ಇಲ್ಲೇನಿದೆಯಲ್ಲ ಇದು ಶಾಸ್ತ್ರಲಿಂಗದಿಂದ ಬರೀ 3 ಕಿಲೋಮೀಟರ್ ಇದೆ. ನೀವು ಶಾಸ್ತ್ರಲಿಂಗಕ್ಕೆ ಬಂದ್ರೆ ಖಂಡಿತ ಬಂದು ಹೋಗಿ. ಇದು ಬಂದ್ಬಿಟ್ಟು ಈಗಷ್ಟು ಒಂದ್ ಸ್ವಲ್ಪ ಕೆಲಸ ನಡೀತಾ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇದೊಂದ್ ಸ್ವಲ್ಪ ಏನಿದೆ ಅಷ್ಟೊಂದು ಆಗ್ತಾ ಇಲ್ಲ. ಸರಿಯಾ? ಏನಿದೆಲ್ಲ ಈಗ ನಾವು ಮತ್ತೆ ಮುಂದೆ ಬಂದ್ಬಿಟ್ಟು ಮುಂದೆ ಎಲ್ಲ ನಾವು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರಿಯಾ? ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಯಾಣ. ಅಲ್ಲಿವರೆಗೂ ನಮ್ಮ ಹತ್ರ ಇರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ ಗ್ರ್ಯಾಂಡ್ ಎಕ್ಸ್ಪ್ಲೋರರ್ ಹಿಯರ್.